ಹೆಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಪವರ್ಫುಲ್ ಆದ ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ವಿಚ್ ಇಸ್ ಮೈ ಮೋಸ್ಟ್ ಫೇವ್ರೇಟ್. ಡೇ ಒನ್ನಿಂದ ಇದ್ರ ಬಗ್ಗೆ ನಂಗೆ ಯಾವಾಗ ಗೊತ್ತಾಯಿತು ಅವಾಗಿಂದ ಇವತ್ತಿನವರೆಗೂ ಆ್ಯಂಡ್ ಇನ್ನು ಮುಂದೂ ಕೂಡ ನಾನು ಪ್ರಾಕ್ಟೀಸ್ ಮಾಡುವಂತಹ ಮೋಸ್ಟ್ ಅಮೇಝಿಂಗ್ ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದು. ಸೊ ಇಷ್ಟು ದಿವಸ ಏನು ಮಾಡ್ತಿದೆ, ತಿಂಗಳಿಗೆ ಒಂದು ಸಲ ಇದೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ತಿದೆ. ಬಟ್ ಈಗ ಐ ಆಮ್ ರಿಯಲಿ ಎಂಜಾಯಿಂಗ್ ಇಟ್. ಸೊ ವಾರಕ್ಕೆ ಒಂದು ಸಲ ನಾನು ಈ ಒಂದು ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೇ ಮಾಡ್ತೀನಿ. ಸೊ ನೀವು ಕೂಡ ಇದನ್ನು ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಲೈಫ್ನಲ್ಲೂ ಅಮೇಝಿಂಗ್ ಆದ ರಿಸಲ್ಟ್ನ ನೀವು ಪಡಿಬೋದು. ಹಾಗಾದರೆ ಅಂಥ ಬ್ಯೂಟಿಫುಲ್ ಆದ ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಇವತ್ತಿನ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಫ್ಕೋರ್ಸ್ 100% ವರ್ಕ್ ಆಗೇ ಆಗುತ್ತೆ. ಸೊ ತುಂಬ ಪವರ್ಫುಲ್ ಇದು, ಸರಿ, ಆ್ಯಂಡ್ ಅಷ್ಟೇ ಸಿಂಪಲ್ ಕೂಡ. ಸೊ ಯಾವುದೇ ಒಂದು ಪವರ್ಫುಲ್ ಆದ ವಿಷಯ ತುಂಬ ಸಿಂಪಲ್ ಇದೆ ಅಂದಾಗ ನಾವು ಡೌಟ್ ಪಡ್ತೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ನೆನಪಿಡಿ, ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇರಲಿ, ಅದನ್ನು ನೀವು ಅಳವಡಿಸ್ಕೊಳ್ಳೋಗಿಂತ ಮುಂಚೆ, ಪ್ರಾಕ್ಟೀಸ್ ಮಾಡೋಗಿಂತ ಮುಂಚೆ ಅದರ ಹಿಂದಿರುವಂಥ ರೀಸನ್, ಅದು ಯಾಕೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೇಬೇಕು. ಯಾಕೆ ಅಂತ ಅಂದರೆ, ನೀವು ತಿಳ್ಕೊಂಡಿದ್ದೇ ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇರಲಿ, ನಿಮ್ಮ ಬ್ರೇನ್ ಇರಲಿ, ನಿಮಗೆ ಡೌಟನ್ನು ಕ್ರಿಯೇಟ್ ಮಾಡಿ ಕೊಡಲ್ಲ. ಅದಕ್ಕೊಂದು ರೀತಿ ನಂಬಿಕೆ ಆಲ್ರೆಡಿ ಬಂದಿರುತ್ತೆ. ಆರಾಮಾಗಿ ಈ ಮ್ಯಾನಿಫೆಸ್ಟೇಷನ್ ಜರ್ನಿ ಏನು ತುಂಬ ಬ್ಯೂಟಿಫುಲ್ ಆದ ಸ್ಮೂತ್ ರೈಡ್ ಆಗುತ್ತೆ. ಹಾಗಾದರೆ ಇವತ್ತಿನ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯಾಕೆ ವರ್ಕ್ ಆಗುತ್ತೆ? ಲೂಯಿಸ್ ಹೇ ಹೇಳ್ತಾರೆ, ನಾವು ಪ್ರತಿನಿತ್ಯ ಯೂಸ್ ಮಾಡುವಂಥ ವಸ್ತುಗಳು ಅಥವಾ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಇರ್ಬೋದು, ಇವೆಲ್ಲವೂ ಕೂಡ ಬರೀ ವಸ್ತುಗಳಲ್ಲ. ಈಗ ನೀವೇನು ಗಾಡಿ ಯೂಸ್ ಮಾಡ್ತಿರಲ್ಲ, 2 ವೀಲರ್ 4 ವೀಲರ್, ಇದು ಕೂಡ ಅಷ್ಟೇ, ಬರೀ ವಸ್ತುಗಳಲ್ಲ. ಸೊ ಈ ವಸ್ತುಗಳಿಗೂ ಕೂಡ ನೀವು ಪ್ರೀತಿ, ಕಾಳಜಿ, ರೆಸ್ಪೆಕ್ಟ್, ಗ್ರ್ಯಾಟಿಟ್ಯೂಡ್ನ ಅರ್ಪಿಸಿದ್ದೇ ಆಗಿದ್ರೆ ಆ ವಸ್ತುಗಳು ನಿಮಗೆ ಕಾಟ ಕೊಡಲ್ಲ. ಅಂತ ಅಂದರೆ, ಸೊ ಸಡನ್ನಾಗಿ ಬ್ರೇಕ್ ಡೌನ್ ಆಗೋದಾಗಿರ್ಬೋದು, ಸಡನ್ನಾಗಿ ಕೆಲವೊಂದು ಸಲ ನಿಮ್ಮ 2 ವೀಲರ್ ಇರಲಿ 4 ವೀಲರ್ ಇರಲಿ ಸಡನ್ನಾಗಿ ಕೈ ಕೊಡುತ್ತೆ ಅಲ್ವಾ. ಸೊ ಇವೆಲ್ಲ ಆಗಲ್ಲ, ಬದಲಾಗಿ ಅವು ಕೂಡ ನಿಮ್ಮ ಪ್ರತಿ ಒಂದು ಪ್ರೀತಿಯನ್ನೇ, ಪಾಸಿಟಿವಿಟಿಯನ್ನೇ ಇಟ್ಕೊಂಡು ಒಂದು ಒಳ್ಳೆಯ ಸರ್ವಿಸ್ನ ನಿಮಗೆ ಕೊಡುತ್ತೆ. ಸೊ ಇನ್ನೇನು ಅದು ತನ್ನ ಶೆಲ್ಫ್ ಲೈಫ್ ಮುಗಿಬೇಕು ಅಥವಾ ಇನ್ನೇನು ಅದು ಕೈ ಕೊಡಬೇಕು ಅನ್ನೋ ಟೈಮ್ಗೆ ಸೊ ನಿಮಗೆ ಪರ್ಯಾಯವಾಗಿ ಒಂದು ವ್ಯವಸ್ಥೆ ಆಗಿರುತ್ತೆ, ಏನೋ ಒಂದು ವ್ಯವಸ್ಥೆ ಆಗಿ ಸೊ ಆ ಒಂದು ವಸ್ತು ತನ್ನ ಕಾರ್ಯವನ್ನು ನಿಲ್ಲಿಸುತ್ತೆ. ಸೊ ಆ ರೀತಿ ಎನರ್ಜಿ ಪರ್ಸ್ಪೆಕ್ಟಿವಲ್ಲಿ ಸೊ ಪ್ರತಿಯೊಂದು ಕೂಡ ಎನರ್ಜಿನೇ, ಯಾವುದು ವಸ್ತು ಅಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವು ಪೆನ್ ಇರಲಿ, ಪೇಪರ್ ಇರಲಿ ಅಥವಾ ವಾಟರ್ ಬಾಟಲ್ ಇರಲಿ, ಯಾವುದೇ ಒಂದು ವಸ್ತು ಇರಲಿ, ಅದನ್ನು ನೀವು ಮೈಕ್ರೋಸ್ಕೋಪ್ ಅಡಿಗಡೆ ಇಟ್ಟಾಗ ಅದರಲ್ಲಿರುವಂಥ ಆಟಮ್ಸ್ ಏನಿದೆ ಮೂವ್ ಆಗ್ತಾ ಇರುತ್ತೆ. ಸೊ ವಸ್ತು ಒಂದು ಪ್ಲೇಸಲ್ಲಿ ಇದ್ದರೂ ಕೂಡ ಅದ್ರ ಒಳಗಡೆ ಇರುವಂತಹ ಆಟಮ್ಸ್ ಮೂವ್ ಆಗ್ತಾ ಇದೆ ಅಂತ ಅಂದರೆ ಏನು, ಎನರ್ಜಿ ಇನ್ ಮೋಷನ್. ಸೊ ಆದ್ದರಿಂದ ಬರೀ ವಸ್ತುಗಳು, ಆಯಿತಾ, ವಸ್ತುಗಳಿಗೆ ನೀವು ಪ್ರೀತಿ ಕೊಡ್ತಾ ಇದ್ದೀರಾ, ಕಾಳಜಿ ತೋರಿಸ್ತಾ ಇದ್ದೀರಾ, ಪಾಸಿಟಿವ್ ಅದ್ರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಖಂಡಿತ ಅವು ಕೂಡ ನಿಮಗೆ ಒಳ್ಳೆಯ ಎಕ್ಸ್ಪೀರಿಯನ್ಸನ್ನೇ ಕೊಡುತ್ತೆ. ಈ ವಿಷಯ ಇಲ್ಲಿ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಲೆಟ್ಸ್ ಥಿಂಕ್ ಅಬೌಟ್ ಮನಿ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಸೊ ವಸ್ತುಗಳೇ ವಸ್ತು ಅಲ್ಲ ಅಂದಮೇಲೆ ಮನಿಯನ್ನು ನಾವು ಎಕ್ಸಾಕ್ಟ್ಲಿ ಹೆಂಗೆ ಟ್ರೀಟ್ ಮಾಡ್ತಿದ್ವಿ ಅಥವಾ ಮಾಡ್ತಾ ಇದ್ದೀವಿ? ಸೊ ಮನಿಯನ್ನು ಕೂಡ ಒಂದು ರೀತಿ ವಸ್ತುವಿನ ಥರನೇ ಟ್ರೀಟ್ ಮಾಡ್ತಾ ಇಲ್ವಾ ನಾವು? ಮನಿ ಬೇಕು, ಅದನ್ನು ಒಂದು ರೀತಿ ವಶಪಡಿಸ್ಕೊಳ್ಬೇಕು. ಮನಿ ಇರಬೇಕು, ಹೋಲ್ಡ್ ಮಾಡಬೇಕು, ನಾವು ಬೇಕು ಅಂತಲೇ ಇದ್ದೀವಿ. ವೇರಾಸ್ ಮನಿ ನಮ್ಮ ಹತ್ರ ಬಂದಾಗ ನಮ್ಮ ಅಪ್ರೋಚ್ ಹೇಗಿರುತ್ತೆ, ಇಷ್ಟೆಲ್ಲ ಮನಿ ಬಂತು, ಹೇಗಪ್ಪ ನಾ ಮ್ಯಾನೇಜ್ ಮಾಡಲಿ ಅಂತ ಅಲ್ವಾ. ಸೊ ಮನಿ ಇಲ್ಲದೆ ಇದ್ದಾಗ ನನ್ನ ಹತ್ರ ಮನಿನೇ ಇಲ್ಲ, ಯಾರ ಹತ್ರ ಕೇಳಿದ್ರು ಕೂಡ ಇಲ್ಲ ಅಂತಲೇ ಹೇಳ್ತಾ ಇರ್ತೀವಿ. ನಿಜಕ್ಕೂ ಮನಿ ಇಲ್ವಾ? ಸೊ ನೀವೇ ಯೋಚನೆ ಮಾಡಿ, ನಾವು ಹುಟ್ಟಿದಾಗಿಂದ ಇಲ್ಲಿಯ ತನಕ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಏನು ದುಡಿತಾ ಇರಲಿಲ್ಲ, ಹೌದಾ? ಬಟ್ ಸ್ಟಿಲ್ ತಟ್ಟೆ ಮೇಲೆ ಊಟ ಇರ್ತಿತ್ತು, ಹೌದಾ? ನಮ್ಮ ಅಪ್ಪ ಅಮ್ಮ ಅವರು ದುಡಿದು ನಮ್ಗೆ ಊಟ ಹಾಕ್ತಿದ್ರು. ಹೋಗ್ತಾ ನಮ್ಮ ಎಜುಕೇಷನ್ಗೆ ಅಫ್ಕೋರ್ಸ್ ನಮ್ಮದೊಂದು ಸಪೋರ್ಟ್ ಸಿಸ್ಟಮ್, ಅಪ್ಪ ಅಮ್ಮ ಮತ್ತು ಅವ್ರು ದುಡಿದು ನಮಗೆ ಸಪೋರ್ಟ್ ಮಾಡಿದ್ದಾಗಿರ್ಬೋದು. ಡೈರೆಕ್ಟ್ಲಿ ನಾವೇ ಹೋಗಿ ದುಡ್ಡು ಅರ್ನ್ ಮಾಡದೇ ಇದ್ರೂ ಕೂಡ ಮನಿ ಫ್ರಮ್ ದ ಬಿಗಿನಿಂಗ್ ನಮ್ಮ ಲೈಫ್ನಲ್ಲಿ ಇದೆ ಆ್ಯಂಡ್ ಅದು ಈಗಲೂ ಕೂಡ ನಮ್ಮ ಜೊತೆಗಿದೆ, ನಮಗೆ ಒಂದು ರೀತಿ ಸಪೋರ್ಟ್ ಮಾಡ್ತಾ ಇದೆ. ಈಗ ಮನಿ ಇಲ್ಲ ಅಂತ ಹೇಳ್ತಿರ್ತೀವಿ ಅಲ್ವಾ. ಸೊ ಈಗ ನೀವು ಮೊಬೈಲಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ, ಅದರಲ್ಲಿ ಡೇಟಾ ಪ್ಯಾಕ್ ಇದೆ. ಆ ಡೇಟಾ ಪ್ಯಾಕ್ ಕೂಡ ಯಾರು ಹಾಕ್ಸಿದ್ದು? ನಿಮ್ಮ ಮನಿನೇ ಅಲ್ವಾ. ಮನಿಯಿಂದ ತಾನೇ ಆ ಡೇಟಾ ಪ್ಯಾಕ್ ಇರೋದು. ನೀವು ಹಾಕೊಂಡಿರೋ ಡ್ರೆಸ್ ಇರಲಿ, ಇದಕ್ಕೂ ಕೂಡ ನೀವು ಮನಿ ಕೊಡಿಸಿರುವಂತಹ ಬಟ್ಟೆ ಅಲ್ವಾ ಇದು. ಸೊ ನೀವು ರೆಂಟ್ ಪೇ ಮಾಡ್ತಿರಲ್ಲ ನಿಮ್ಮ ಮನೆಗೆ ಅಥವಾ ಟ್ಯಾಕ್ಸ್ ಪೇ ಮಾಡ್ತೀರಾ, ಸರಿ,
ಎಲ್ಲಿಂದ? ಮನಿನೇ ತಾನೇ. ಪ್ರತಿ ಒಂದು ಈಗ ನಾವು ಊಟ ಮಾಡ್ತೀವಿ ನಿಜ, ಊಟ ಮಾಡೋ ಅನ್ನ ಅಕ್ಕಿ ಎಲ್ಲವೂ ಕೂಡ ಈಗ ಏನು ನಾವು ಊಟ ಮಾಡ್ತಿದ್ದೀವಿ, ನಮ್ಮ ಲೈಫ್ ಚೆನ್ನಾಗಿದೆ ಎಲ್ಲದಕ್ಕೂ ಕೂಡ ಮನಿ ಆಯಿತಾ, ಮನಿ ನಮಗೆ ಹೆಲ್ಪ್ ಮಾಡ್ತಾ ಇದೆ. ಬಿಕಾಸ್ ಆಫ್ ದ್ಯಾಟ್ ವಿ ಆರ್ ಲಿವಿಂಗ್ ಹ್ಯಾಪಿ ಕಂಫರ್ಟಬಲ್ ಲೈಫ್. ಸೊ ಹಾಗಾದರೆ ಈ ಮನಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದೀವಿ, ರೆಸ್ಪೆಕ್ಟ್ ಹೋಗಲಿ ಎಷ್ಟು ಪ್ರೀತಿ ಕೊಟ್ಟಿದ್ದೀವಿ, ಮನಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು, ರೆಸ್ಪೆಕ್ಟ್ ಕೊಡಬೇಕು, ಪ್ರೀತಿ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ನಮಗೆ ಗೊತ್ತಿತ್ತಾ? ನೋ, ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಸರಿ, ಮನಿಯನ್ನು ನಿಜವಾಗ್ಲೂ ಜೆನ್ವಿನ್ಲಿ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವ, ಪ್ರೀತಿ ಮಾಡ್ತೀವ? ಸೊ ಒಂದು ಮನಿ ಮ್ಯಾನಿಫೆಸ್ಟ್ ಆಗಬೇಕು ಅಂತ ಒಂದು ರೀತಿ ಫೇಕ್ ಎಮೋಷನ್ಸ್ನ ನಾವು ಮನಿಗೆ ಕೊಡ್ತಾ ಹೋಗ್ತೀವಿ. ಡೆಸ್ಪಿರಸಿ ಅಂತೂ ಮನಿ ವಿಷಯದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ. ಮನಿಗೂ ರೆಸ್ಪೆಕ್ಟ್ ಕೊಡಬೇಕು ಗೊತ್ತೇ ಇಲ್ಲ. ಸೊ ಈ ರೀತಿ ಮಿಕ್ಸ್ಡ್ ಸಿಗ್ನಲ್ ನಾವು ಮನಿ ಟುವರ್ಡ್ಸ್ ಸೆಂಡ್ ಮಾಡ್ತಾ ಇದ್ದಾಗ ಡು ಯು ಥಿಂಕ್ ಮನಿ ಲೈಫ್ನಲ್ಲಿ ಭಾಳ ಈಸಿಯಾಗೇ ಬರುತ್ತೆ ಅನಿಸುತ್ತಾ? ಸೊ ಈಗ ನಿಮಗೆ ಸ್ವಲ್ಪ ಹಿಂಟ್ ಸಿಕ್ಕಿರ್ಬೋದು ಮನಿ ವಿಷಯದಲ್ಲಿ ನೀವು ಯಾಕೆ ಸ್ಟ್ರಗಲ್ ಪಡ್ತಾ ಇದ್ದೀರಾ ಅಂತ. ಮನಿ ಒಂದು ಎನರ್ಜಿ, ಆ ಎನರ್ಜಿಯನ್ನು ಒಳ್ಳೆಯ ರೀತಿಯಿಂದ ಟ್ರೀಟ್ ಮಾಡೋದು ತುಂಬ ಮುಖ್ಯ. ಮನಿಯನ್ನು ಒಂದು ವಸ್ತುವಿನ ರೀತಿ ಟ್ರೀಟ್ ಮಾಡಿದ್ರಿ ಅಂತ ಅಂದರೆ, ಅಥವಾ ಮನಿಗೆ ನೀವು ಯಾವ ಎನರ್ಜಿ ಸೆಂಡ್ ಮಾಡ್ತೀರಾ ಎಕ್ಸಾಕ್ಟ್ ಎನರ್ಜಿ ರಿಫ್ಲೆಕ್ಟ್ ಆಗುತ್ತೆ. ಮನಿ ಹಾಗಾದರೆ ಒಂದು ಎನರ್ಜಿ ಅಂತ ನಮ್ಮೆಲ್ಲರಿಗೂ ಗೊತ್ತಾಯಿತು. ಮನಿ ಅಂತ ಅಂದರೆ ಯಾರಿಗೆ ಹೋಲಿಸ್ತಾರೆ? ಲಕ್ಷ್ಮಿಗೆ ಅಲ್ವಾ? ಸೊ ಲಕ್ಷ್ಮಿಗೆ ಮನಿಯನ್ನು ಹೋಲಿಸ್ತಾರೆ. ಸೊ ಸರಿ, ಲಕ್ಷ್ಮಿಗೆ ಹಾಗಾದರೆ ಮನಿಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ, ಎಷ್ಟು ಗ್ರೇಟ್ಫುಲ್ ಆಗಿದ್ದೀರಾ? ಅಥವಾ ಮನಿ ಬಗ್ಗೆ ನೀವು ಬೇರೆಯವ್ರ ಜೊತೆ ಗಾಸಿಪ್ ಮಾಡ್ತಾ ಇದ್ದೀರಾ? ಮನಿ ಇಲ್ಲ, ಮನಿಯಿಂದ ಹಂಗಾಗುತ್ತೆ ಹಿಂಗಾಗುತ್ತೆ. ಜಸ್ಟ್ ಇಮ್ಯಾಜಿನ್, ನೀವು ಒಬ್ಬರಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಪ್ರತಿ ವಿಷಯದಲ್ಲೂ ನೀವು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಏನೇ ಅವ್ರ ಲೈಫ್ನಲ್ಲಿ ಕಷ್ಟ ಅಂತ ಇದ್ರೂ ಕೂಡ ನೀವು ಹೋಗಿ ಹೆಲ್ಪ್ ಮಾಡ್ತಾ ಇದ್ದೀರಾ, ಓಕೆನಾ? ಬಟ್ ನಿಮ್ಮಿಂದ ಹೆಲ್ಪ್ ತೊಗೊಂಡಂತಹ ವ್ಯಕ್ತಿ ನಿಮಗೆ ಒಂದು ಥ್ಯಾಂಕ್ಸ್, ಕರ್ಟಸಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ತಾ ಇಲ್ಲ. ಆ್ಯಂಡ್ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಮೋರ್ ಇಂಪಾರ್ಟೆಂಟ್ಲಿ, ಸೊ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಕೆಟ್ಟದಾಗಿ ಗಾಸಿಪ್ ಮಾಡ್ತಾ ಇದ್ದಾರೆ. ನಿಮ್ಮಿಂದನೇ ಎಲ್ಲ ಪ್ರಾಬ್ಲಮ್, ಅಥವಾ ನಿಮ್ಮಿಂದನೇ ಹಾಗಾಗ್ತಾ ಇದೆ, ನಿಮ್ಮಿಂದನೇ ಹೀಗಾಗ್ತಾ ಇದೆ ಅಂತ. ನೀವು ಆ ವ್ಯಕ್ತಿಗೆ ನೆಕ್ಸ್ಟ್ ಟೈಮ್ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತೀರಾ? ನೋ, ನಾಟ್ ಅಟ್ ಆಲ್ ಅಲ್ವಾ? ಬಟ್ ಮನಿಯನ್ನು ಒಂದು ಎನರ್ಜಿ ಅಂತ ತಿಳ್ಕೊಳ್ಳಿ. ಮನಿಯನ್ನು ಕೂಡ ನಿಮಗೆ ಪ್ರತಿ ಕ್ಷಣ ಹೆಲ್ಪ್ ಮಾಡ್ತಾ ಇರುವಂಥ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ಆದರೆ ಮನಿಯ ಮನಸ್ಸು ಏನಿದೆ ತುಂಬ ದೊಡ್ಡದು. ನೀವು ಅದ್ರ ಬಗ್ಗೆ ಬೇರೆಯವ್ರ ಹತ್ರ ಗಾಸಿಪ್ ಮಾಡ್ತಾ ಇದ್ರೂ ಕೂಡ ಇಲ್ಲ, ಮನಿಯ ಪ್ರೆಸೆನ್ಸ್ ನಿಮ್ಮ ಲೈಫ್ನಲ್ಲಿ ಇದ್ರೂ ಕೂಡ ಇಲ್ಲ ಅಂತ ಹೇಳಿದಾಗಲೂ ಕೂಡ, ಅಥವಾ ನಿಮ್ಮ ಹತ್ರ ಬೇಕಾಗಿರುವಷ್ಟು ಅಮೌಂಟ್ ಇಲ್ಲದಿದ್ರು ಕಂಫರ್ಟೇಬಲ್ ಲೈಫ್ ಲೀಡ್ ಮಾಡಲಿಕ್ಕೆ ನಿಮ್ಮ ಹತ್ರ ಅಮೌಂಟ್ ಇದ್ದಾಗ ಅದನ್ನು ಗುರುತಿಸದೆ, ಅದಕ್ಕೆ ಗ್ರ್ಯಾಟಿಟ್ಯೂಡ್ ನೀವು ಅರ್ಪಿಸದೆ ಇದ್ರೂ ಕೂಡ, ಇಷ್ಟೆಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇರೋ ಮನಿ ಬಗ್ಗೆ ನೀವು ಪಾಸಿಟಿವ್ ಆಗಿ ಮಾತಾಡದೇ ಇದ್ರೂ ಕೂಡ ಮನಿಯ ಮನಸ್ಸು ದೊಡ್ಡದು. ಅದು ನಿಮ್ಮನ್ನು ಜಡ್ಜ್ ಮಾಡದೆ ಸೊ ಒಳ್ಳೇದು ಮಾಡ್ತಾ ಇದೆ. ಆದರೆ ನಿಮಗೆ ಬೇಕಾಗಿರುವಷ್ಟು ಮನಿಯನ್ನು ಯಾಕೆ ಅಟ್ರ್ಯಾಕ್ಟ್ ಮಾಡ್ತಾ ಇಲ್ಲ? ಎನರ್ಜಿ ಎಲ್ಲೋ ಒಂದು ಕಡೆ ಕಾಂಟ್ರಡಿಕ್ಷನ್ ಅಲ್ವಾ? ಸೊ ನಮಗೆ ಹೊರಗಡೆ ಪ್ರಪಂಚದಲ್ಲಿ ಜಾಸ್ತಿ ಮನಿ ಬೇಕು, ನಮ್ಮ ಇನ್ನರ್ ವರ್ಲ್ಡಲ್ಲಿ ಎಲ್ಲೋ ಒಂದು ಕಡೆ ಆ ಎನರ್ಜಿಗೆ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಅದಕ್ಕೆ ನಾವು ಪಾಸಿಟಿವಿಟಿ ಸೆಂಡ್ ಮಾಡ್ತಾ ಇಲ್ಲ. ಹಾಗಂದ್ರೆ ಮನಿ ಎನರ್ಜಿ ಏನನ್ನ ಎಕ್ಸ್ಪೆಕ್ಟ್ ಮಾಡಿ? ಮನಿಗೆ ಯಾವಾಗಲೂ ಕೂಡ ಪ್ರೀತಿ, ರೆಸ್ಪೆಕ್ಟ್, ಕಾಳಜಿ ಹಾಗೆ ಗ್ರ್ಯಾಟಿಟ್ಯೂಡ್ ಅಂದರೆ ತುಂಬ ಇಷ್ಟ. ಈಗ ನಿಮಗೆ ಗೊತ್ತಾಯಿತು ಮನಿಯನ್ನು. ಹಾಗಾದರೆ ನೀವು ನಿಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ನಿಮ್ಮ ಎನರ್ಜಿ ಕರೆಕ್ಟ್ ಆಗಲೇಬೇಕು, ಎನರ್ಜಿ ಕರೆಕ್ಷನ್ ಆಗಲೇಬೇಕು. ಏನು ಇನ್ನು ಮುಂದಿಂದ ಮನಿಗೆ ನೀವು ಪ್ರೀತಿ, ಕಾಳಜಿ, ರೆಸ್ಪೆಕ್ಟ್, ಗ್ರ್ಯಾಟಿಟ್ಯೂಡ್ನ ಸೆಂಡ್ ಮಾಡಿದ್ದೆ ಆದರೆ ಮನಿ ನಿಮ್ಮ ಲೈಫ್ನಲ್ಲಿ ಈಸಿಯಾಗಿ ಬರ್ತಾ ಹೋಗುತ್ತೆ. ಸೊ ಈಗ ಹಾಗಾದರೆ ನಾವು ಯಾವ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡಿದರೆ ಮನಿಯನ್ನು ನಾವು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ಬೋದು? ಲವ್ ಲೆಟರ್, ಓಕೆನಾ? ಸೊ ಇವತ್ತಿನಿಂದ ವಾರಕ್ಕೆ ಒಂದು ಸಲ ನೀವು ಮನಿಗೆ ಲವ್ ಲೆಟರ್ ಬರಿತಾ ಹೋಗಿ. ಸೊ ಲವ್ ಲೆಟರ್ ಅಂತ ಅಂದರೆ ಏನು? ನಮ್ಮ ಪ್ರೀತಿ ಪಾತ್ರರಿಗೆ ಬರೆಯುವಂತಹ ಲೆಟರ್, ಹೌದಾ? ಸೊ ಆ ಲೆಟರಲ್ಲಿ ನೀವು ಅವರನ್ನು ಎಷ್ಟು ಪ್ರೀತಿಸ್ತೀರಾ, ಎಷ್ಟು ಗೌರವಿಸ್ತೀರಾ, ಸೊ ಎಷ್ಟು ಗ್ರೇಟ್ಫುಲ್ ಆಗಿದ್ದೀರಾ ಅನ್ನೋದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ಆ ಲೆಟರ್ನ ಓದ್ತಾ ಇದ್ದ ಹಾಗೆ ಎದುರುಗಡೆ ಇರೋ ವ್ಯಕ್ತಿಗೆ ಏನಾಗುತ್ತೆ? ಪ್ರೀತಿ ನಿಮ್ಮ ಬಗ್ಗೆ ಜಾಸ್ತಿ ಆಗುತ್ತೆ, ಹೌದಾ? ಡನ್. ಅದೇ ರೀತಿ ಮನಿ ನಿಮ್ಮ ಒಂದು ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಡಿ. ಆ ಫ್ರೆಂಡಿಗೆ ನೀವು ಲವ್ ಲೆಟರ್ ಬರಿತಾ ಇದ್ದೀರಾ. ಸೊ ಎವ್ರಿ ವೀಕ್, ಸೊ ವೀಕೆಂಡಲ್ಲಿ ಬರಿಬೋದು ಅಥವಾ ವೀಕ್ ಬಿಗಿನಿಂಗಲ್ಲಿ ಬರಿಬೋದು, ನಿಮ್ಮ ಫೇವ್ರೇಟ್ ಡೇ. ನೀವು ಶುಕ್ರವಾರನೂ ಬರಿಬೋದು. ಯೂಶ್ವಲಿ ಮನಿಯನ್ನು ನಾವು ಲಕ್ಷ್ಮಿ ಜೊತೆ ಕನೆಕ್ಟ್ ಮಾಡ್ತೀವಿ. ಸೊ ಲಕ್ಷ್ಮಿ ಅಂತ ಅಂದ ತಕ್ಷಣ ಶುಕ್ರವಾರ, ಹೌದಾ? ನೀವು ಎವ್ರಿ ಫ್ರೈಡೇ ಬರಿಬೋದು. ಸೊ ಮನಿಗೆ ಲವ್ ಲೆಟರ್ ಹೇಗೆ ಬರೆಯೋದು? ಸೊ ಡಿಯರ್ ಮನಿ ಅಥವಾ ನನ್ನ ಪ್ರೀತಿಯ ಮನಿ ಅಂತ ಬರೆದು, ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಮನಿ ಬಗ್ಗೆ ಒಂದು ರೀತಿ ಮಿಕ್ಸ್ಡ್ ಎಮೋಷನ್ ಇದೆ ನಿಮ್ಮಲ್ಲಿ. ಮನಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೀರಾ, ಅಥವಾ ಮನಿಯನ್ನು ರೆಸ್ಪೆಕ್ಟ್ ಮಾಡಬೇಕು, ಗೌರವಿಸಬೇಕು, ಗ್ರ್ಯಾಟಿಟ್ಯೂಡ್ ಗೊತ್ತೇ ಇಲ್ಲ. ಈಗ ಸಡನ್ನಾಗಿ ಮನಿಗೆ ಹೋಗಿ ಐ ಲವ್ ಯು ಅಂತ ಅಂದರೆ ಮನಿ ನಂಬುತ್ತಾ?
ಯಾಕೆ ಇವ್ರು ಇಷ್ಟೊಂದು ಇಂಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರಲ್ಲ, ಇಟ್ ಈಸ್ ಎನರ್ಜಿ. ಸೊ ಅದಕ್ಕೋಸ್ಕರ ಏನು ಡಿಯರ್ ಮನಿ ಅಥವಾ ನನ್ನ ಪ್ರೀತಿಯ ಮನಿ ಅಂತ ಬರೀತೀರಾ, ಅದಾದಮೇಲೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ನಿಮ್ಮ ಎನರ್ಜಿ ಕ್ಲೀನಿಂಗ್ ಹೀಲಿಂಗ್ ಪ್ರೇಯರ್ನ ಬರೀತೀರಾ. ಅದಾದಮೇಲೆ ಏನು, ಲಿಟ್ರಲಿ ನಿಮಗೆ ಮನಿ ಅಂದರೆ ಎಷ್ಟು ಇಷ್ಟ ಆಯಿತಾ, ಮನಿ ಅಂದರೆ ಮನಿಯಿಂದ ನಿಮ್ಮ ಲೈಫ್ನಲ್ಲಿ ಈಗ ದುಡ್ಡು ನಿಮ್ಮ ಲೈಫ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದೆ ಅದಕ್ಕೆ ಫಸ್ಟ್ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ಏನು, ಮನಿ ನೀ ಅಂದರೆ ನನಗೆ ತುಂಬ ಇಷ್ಟ, ನೀನು ನನ್ನ ಜೊತೆಗಿದ್ರೆ ತುಂಬ ಇಷ್ಟ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಇಷ್ಟ, ನೀನು ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಆರಾಮಾಗಿ ಇರ್ತೀಯ ಅದು ಇಷ್ಟ, ಆ್ಯಂಡ್ ನನಗೆ ನೀನು ಬೇಕಾಗಿದ್ದು ಕೊಡಿಸ್ತೀಯಲ್ಲ, ಸೊ ನಂಗೆ ನಿನ್ನ ಬಗ್ಗೆ ಬಹಳ ಪ್ರೀತಿ ರೆಸ್ಪೆಕ್ಟ್ ಇದೆ, ಥ್ಯಾಂಕ್ ಯು ಸೋ ಮಚ್, ನಿನ್ನಿಂದಾಗಿ ನಮ್ಮ ಮನೆ ನಡೀತಾ ಇದೆ, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಲಿಕ್ಕೆ ಆಗ್ತಾ ಇದೆ, ಒಂದು ಲ್ಯಾವಿಶ್ ಲೈಫ್ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಲಿಕ್ಕೆ ನೀನು ಕಾರಣ ಆಗಿದೆಯಾ, ಥ್ಯಾಂಕ್ ಯು ಅಂತ ಒಟ್ಟಾರೆ. ಸೊ ನಿಮ್ಮ ವರ್ಡ್ಸಲ್ಲೇ ನೀವು ಮನಿಗೆ ಪ್ರೀತಿಯನ್ನು ಸೆಂಡ್ ಮಾಡಿ. ಇದು ವಾರಕ್ಕೆ 1 ಸಲ ಮಾಡುವಂಥದ್ದು. ಆ್ಯಂಡ್ ಇದು ಬರೀಬೇಕಾದ್ರೆ ಏನಂತ ಅಂದರೆ ಕ್ಲೀನಾಗಿರೋ ಬಟ್ಟೆ ಆಯಿತಾ, ಒಂದು ನೀವು ಸ್ನಾನ ಮಾಡಿ ಫ್ರೆಶ್ ಆಗಿ ಒಂದು ಒಳ್ಳೆ ಪರ್ಫ್ಯೂಮ್ ಹಾಕಿ ಚೆನ್ನಾಗಿ ರೆಡಿಯಾಗಿ ನೀವು ಹೊರಗಡೆ ಹೋಗೂ ಬರಿಬೋದು, ಒಂದು ಒಳ್ಳೆ ವಾತಾವರಣದಲ್ಲಿ ಕಾಫಿ ಶಾಪಲ್ಲಿ ಹೋಗಿ ಬರಿಬೋದು, ಅಥವಾ ನಿಮ್ಮ ಮನೆಯಲ್ಲೇ. ಸೊ ಒಂದು ನೀಟಾದ ವಾತಾವರಣ, ನಿಮ್ಮ ಸ್ಟಡಿ ಟೇಬಲ್ ಕೂಡ ನೀಟಾಗಿರಲಿ, ನೀವು ಕೂಡ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ನೀಟಾಗಿ ಕೋಮ್ ಮಾಡಿ ಪರ್ಫ್ಯೂಮ್ ಹಾಕಿ ಅಥವಾ ನೀವು ದೇವ್ರ ಪೂಜೆ ಮಾಡಿ, ಸೊ ಒಂದು ಪಾಸಿಟಿವ್ ಎನರ್ಜಿ, ಅಥವಾ ನೀವೀಗ ಮೆಡಿಟೇಷನ್ ಮಾಡಿ ಎಲ್ಲ ಆದಮೇಲೆ ರೆಡಿಯಾಗಿ ನೀವು ಒಂದು ಪಾಸಿಟಿವ್ ಎನರ್ಜಿಯಿಂದ, ಈಗೇನು ನಿಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಥವಾ ನೀವು ಒಬ್ಬರು ಸ್ಪೆಷಲ್ ಸಮ್ವನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ನೀವು ಹೇಗೆ ರೆಡಿ ಆಗ್ತೀರಾ, ತುಂಬ ನಿಮ್ಮ ಬೆಸ್ಟ್ ಬಟ್ಟೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಬೇಕು ಅಂತ ನೀವು ರೆಡಿ ಆಗ್ತೀರಲ್ವ. ಸೇಮ್ ವೇ ಮನಿಗೆ ನೀವು ಲವ್ ಲೆಟರ್ ಬರೀತಾ ಇದ್ದೀರಾ, ಮನಿಗೆ ಪ್ರೀತಿಯ ಎನರ್ಜಿಯನ್ನು ಸೆಂಡ್ ಮಾಡ್ತಾ ಇದ್ದೀರಾ, ನೀವು ಕೂಡ ಅಷ್ಟೇ ಚೆನ್ನಾಗಿ ರೆಡಿ. ಈವನ್ ನೀವು ಮನೆಯಲ್ಲಿದ್ದರೂ ಏನೂ ತೊಂದರೆ ಇಲ್ಲ, ಒಂದು ನಿಮ್ಮ ಬೆಸ್ಟ್ ನಿಮ್ಮ ಫೇವ್ರೆಟ್ ಡ್ರೆಸ್ನ ಹಾಕ್ಕೊಳ್ಳಿ, ಚೆನ್ನಾಗಿ ರೆಡಿಯಾಗಿ, ಸೊ ನಿಮ್ಮ ಸ್ಟಡಿ ಟೇಬಲ್ ಇರಲಿ ಎಲ್ಲವನ್ನು ಕ್ಲೀನ್ ಮಾಡಿ ನೀಟಾಗಿ ಕುತ್ಕೊಂಡು ಮನಿಗೆ ಲವ್ ಲೆಟರ್ನ ಬರೆಯಿರಿ. ಸೊ ಗ್ರೀನ್ ಕಲರ್ ನೀವು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಗ್ರೀನನ್ನು ಪ್ರಾಸ್ಪೆರಿಟಿಯ ಸಂಕೇತ ಅಂತಾರಲ್ವ, ಸೊ ಗ್ರೀನ್ ಕಲರ್ ಪೆನ್. ಆ್ಯಂಡ್ ಇದಕ್ಕೆ ಒಂದು ಬುಕ್ ಇಟ್ಟರೆ ತುಂಬ ಒಳ್ಳೆಯದು, ಬುಕ್ ಅಥವಾ ಒಂದು ಡೈರಿ, ಬಿಕಾಸ್ ವಾರಕ್ಕೆ ನೀವು 1 ಸಲ ಬರಿತಾ ಇದ್ದೀರಾ ಅಲ್ವಾ. ಸೊ ರಿಪೀಟೆಡ್ಲಿ ಬರಿತಾ ಇರೋದು ಒಂದು ಶೀಟಲ್ಲಿ ಎಲ್ಲ ಬರೆದ್ರೆ ಏನಾಗುತ್ತೆ, ಕಳೆದು ಹೋಗುತ್ತೆ. ಈಗ ನನ್ನ ಹತ್ರ ಕೂಡ ಅಷ್ಟೇ ಡೇ 1 ನಾನು ಸುಮಾರು ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು. ಡೇ 1 ನಾ ಏನು ಲೆಟರ್ ಬರೆದಿದ್ದೆ ಅದು ನನ್ನ ಹತ್ರ ಇದೆ, ಒಂದು ಡೈರಿಯಲ್ಲಿ ನಾ ಬರೆದಿದ್ದು. ಸೊ ವಿತ್ ಡೇಟ್ ವಿತ್ ಟೈಮ್ ವಿತ್ ಪ್ಲೇಸ್ ಕಂಪ್ಲೀಟ್ ಆಗಿ ಬರೆದಿರೋದು. ಈಗ ನಾನು ಅದನ್ನು ನೋಡಿದಾಗ ನಿಜವಾಗ್ಲೂ ಗೂಸ್ ಬಂಪ್ಸ್ ಅನಿಸುತ್ತೆ, ಬಿಕಾಸ್ ಸೋ ಮೆನಿ ಥಿಂಗ್ಸ್ ಮ್ಯಾನಿಫೆಸ್ಟ್ ಆಗಿದೆ. ಇದು ಒಂದು ಸಿಂಪಲ್ ಆದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆ್ಯಂಡ್ ಇದು ವರ್ಕ್ ಆಗುತ್ತೆ ಆಯಿತಾ, ಇದು ವರ್ಕ್ ಆಗುತ್ತೆ, ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಆ್ಯಂಡ್ ರಿಸಲ್ಟ್ ಬರ್ತಾ ಇದೆ ಅಂದಾಗಲೂ ಕೂಡ ದಯವಿಟ್ಟು ಕಂಟಿನ್ಯೂ ಮಾಡಿ. ಸೊ ನಾವೆಲ್ಲರೂ ಕೂಡ ಪ್ರಾಬ್ಲಮ್ ಇದ್ದಾಗ ತುಂಬ ಪ್ರೀತಿಯಿಂದ ಇವೆಲ್ಲ ಟೆಕ್ನಿಕ್ಸ್ನ ಮಾಡ್ತೀವಿ. ಅದೇ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದ್ದಂಗೆ ಲೈಫ್ನಲ್ಲಿ ಮನಿ ಬರ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಯಾವ ಆ್ಯಕ್ಟಿವಿಟಿ ಮಾಡಿದ್ರಿಂದ ಮನಿ ಬಂತು ಅದನ್ನು ನಾವು ಬಿಟ್ಬಿಡ್ತೀವಿ. ಡೋಂಟ್ ಡೂ ಇಟ್. ನೀವು ಅದನ್ನು ಮತ್ತೆ ಬಿಟ್ರಿ ಅಂತ ಅಂದರೆ ಮತ್ತೆ ನೀವು ಲೋ ಫ್ರೀಕ್ವೆನ್ಸಿಗೆ ಬರಬೇಕಾಗತ್ತೆ, ಮತ್ತೆ ಎಫರ್ಟ್ ಹಾಕಿ ಮೇಲೆ ಹೋಗಬೇಕಾಗುತ್ತೆ. ಡೋಂಟ್ ಡೂ ಇಟ್. ಕನ್ಸಿಸ್ಟೆನ್ಸಿ ಇರಲಿ. ಇದನ್ನು ನೀವು ಲೈಫ್ ಲಾಂಗ್ ಮನಿಗೆ ಲವ್ ಎನರ್ಜಿ ಅಥವಾ ಲವ್ ಲೆಟರ್ ಬರೋದ್ರೂ ಕೂಡ ತುಂಬ ಒಳ್ಳೆಯದು. ಸೊ ಡೂ ಇಟ್. ಪ್ರತಿಯೊಬ್ಬರೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಮನಿಗೆ ನೀವು ಯಾವ ರೀತಿ ಗ್ರ್ಯಾಟಿಟ್ಯೂಡ್ನ ಅರ್ಪಿಸ್ತಾ ಇದ್ದೀರಾ, ಮನಿಗೆ ಒಂದು ಪ್ರೀತಿಯಿಂದ ನೀವು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.